ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಮುತ್ತು ಮನೆಗೆ ರೌಡಿಗಳು ಹುಡ್ಕೊಂಡು ಬರ್ತಾರೆ. ಆವಾಗ ಹರಿ ಮತ್ತು ಕಂಠಿ ಹೇಳ್ತಾನೆ, ಯಾರೋ ನೀವು ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಯಾರೋ ನೀವಾ? ಅಲ್ಲ, ಈ ನಿಂತಿದ್ದಾನಲ್ಲ ನಿಮ್ಮ ಅಣ್ಣ, ಅವ್ನು ನಮಗೆಲ್ಲ ಸರಿಯಾಗಿ ಹೊಡೆದಿದ್ದಾನೆ, ನಿಮ್ಗೆ ಗೊತ್ತಿದೆಯಾ? ಸ್ವಲ್ಪ ಯಾಮಾರಿದ್ರೆ ನಮ್ಮ ಜೀವ ಏನಾಗ್ತಿತ್ತು ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ನನ್ನಣ್ಣ ಯಾರಿಗೂ ಹೊಡೆಯೋನಲ್ಲ, ಅವನು ಯಾರಿಗೂ ತೊಂದರೆ ಮಾಡೋನಲ್ಲ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಓ ಹೌದಾ, ಅವ್ನು ಏನು ಮಾಡ್ದ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಅಂದರೆ ಫ್ಲ್ಯಾಶ್ ಬ್ಯಾಕಲ್ಲಿ ಮಹಿಮಾನ ರೌಡಿಗಳು ರೇಗಿಸ್ತಾ ಇರ್ತಾರೆ, ತುಂಬ ಕೆಟ್ಟದಾಗಿ ರೇಗಿಸ್ತಾರೆ. ಆಗ ಮುತ್ತುಗೆ ಸಿಟ್ಟು ಬಂದು ಸಿಕ್ಕಾಪಟ್ಟೆ ಹೊಡಿತಾನೆ, ಒಬ್ಬೊಬ್ಬರಿಗೂ ಸರಿಯಾಗಿ ಹೊಡಿತಾನೆ, ಅವ್ರ ಕೈಕಾಲು ಮುರಿದೋಗ್ಬೇಕು ಆ ಥರ ಹೊಡಿತಾನೆ. ಇನ್ನು ಅವನು ಹೇಳ್ತಾನೆ, ನೋಡಿದ್ರಾ ನಿಮ್ಮಣ್ಣ ಏನು ಮಾಡಿದ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಗ ಕಂಠಿಗೆ ತುಂಬಾ ಖುಷಿಯಾಗುತ್ತೆ. ಅಲ್ಲ, ನೀವು ಅವ್ನ ಮದುವೆ ಆಗೋ ಹುಡುಗಿನೇ ರೇಗಿಸಿದ್ರೆ ಅವ್ನು ಬಿಡ್ತಾನ ನಿಮ್ಮನ್ನು? ಅವನಾಗಿದ್ದರೆ ನಿಮ್ಮನ್ನು ಹೋಗ್ಲಿಕ್ಕೆ ಬಿಟ್ಟ, ಅದೇ ನಾನು ಹರಿ ಆಗಿದ್ದರೆ ನಿಮ್ಗೆ ಅಲ್ಲೇ ಒಂದು ಗತಿ ಕಾಣಿಸ್ತಾ ಇದ್ವಿ ಅಂತ ಹೇಳ್ತಾರೆ. ಆಗ ನಟರಾಜನೇ ಹೇಳ್ತಾರೆ, ನೋಡು, ನೀವಿಲ್ಲಿ ಬಂದಿದ್ದೀರಾ, ನೀವಾಗೆ ಹೋಗಿ, ಏನಾದರೂ ನೀವು ಇಲ್ಲೇ ನಿಂತ್ಕೊಂಡ್ರೆ ಇವ್ರು 3 ಜನ ಸೇರಿ ನಿಮಗೆ ಒಂದು ಗತಿ ಕಾಣಿಸ್ತಾರೆ, ಹೋಗ್ರೋ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಏನು ನೀವು ಮಾತಾಡ್ತಿದ್ದೀರ ಅಂತೇಳಿ ನಾವು ಸುಮ್ಮನೆ ನಿಂತ್ಕೋಬೇಕಾ ಅಂತ ಹೇಳಿ ಎಲ್ಲರೂ ಫೈಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ 3 ಜನ ಕೂಡ ಹರಿ, ಕಂಠಿ, ಮುತ್ತು ಸರಿಯಾಗಿ ರೌಡಿಗಳಿಗೆ ಬೆಂಡೆತ್ತಿ ಅಲ್ಲಿಂದ ಕಳಿಸ್ತಾರೆ. ಅವರೆಲ್ಲ ಓಡಿ ಹೋಗ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಅಣ್ಣ ನೀನು ಒಳ್ಳೆಯದೇ ಮಾಡಿದ್ಯಾ ಅಣ್ಣ, ಬಿಡು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು, ನೀನು ಮಹಿಮನ್ ಲವ್ ಮಾಡಿದ ದಿನದಿಂದ ನೀನು ತುಂಬಾ ಸ್ಟ್ರಾಂಗ್ ಆಗಿದ್ಯಾ ಅಣ್ಣ ಅಂತ ಹೇಳ್ತಾರೆ. ಎಲ್ಲ ಖುಷಿಯಾಗಿ ಇರ್ತಾರೆ. ಇನ್ನು ಈ ಕಡೆ ಕಂಠಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಬ್ಯಾಟ್ರಿ ಹಳೆ ಇರುವಂತಹ ಎಲ್ಲ ಟೂಲ್ಸನ್ನು ತೆಗೆದು ಬಿಸಾಡ್ತಿರ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಏನು ಮಾಡ್ತಿದ್ಯಾ ಬ್ಯಾಟ್ರಿ, ಎಲ್ಲ ಟೂಲ್ಸ್ ಬಿಸಾಡಬೇಡ ಕಣೋ, ಹಳೇದಾಗಿದೆ ಅಂದರೆ ಬಿಸಾಡೋದಾ ಅಂತ ಹೇಳ್ತಾನೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಹೌದು, ಹಳೆದೆಲ್ಲ ಬಿಸಾಕಬೇಕು, ಹೊಸ ತರಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ವೈಭವಿ ಬರ್ತಾಳೆ. ವೈಭವಿ ಬಂದದನ್ನು ನೋಡಿ ಬ್ಯಾಟ್ರಿ ಹೇಳ್ತಾನೆ, ಅಣ್ಣ ನೋಡು, ಈ ಗ್ಯಾರೇಜ್ ಓನರ್ ಬಂದರು ಅಂತ ಹೇಳ್ತಾರೆ. ಆಗ ವೈಭವಿ ಸುಮ್ಮನೆ ಬಂದು ಚೇರಲ್ಲಿ ಕೂತ್ಕೊಳ್ತಾಳೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಏನತ್ತಿಗೆ ಸುಮ್ಮನೆ ಇದ್ದೀರಾ, ಸೈಲೆಂಟ್ ಆಗಿದ್ದೀರಲ್ವ, ಏನಾಯಿತು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾಳೆ, ಏನೂ ಇಲ್ಲ, ಹೀಗೇನೆ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಬ್ಯಾಟ್ರಿ ಹೋಗಿ 2 ಟೀ ತೊಗೊಂಬಾರೋ ಅಂತ ಹೇಳ್ತಾರೆ. ಇನ್ನು ಬ್ಯಾಟ್ರಿ ಟೀ ತೊಗೊಂಬರ್ಲಿಕ್ಕೆ ಹೋಗ್ತಾನೆ. ಆಗ ಕಂಠಿ ವೈಭವಿ ಕೈ ಹಿಡಿದು ಹೇಳ್ತಾನೆ, ಏನಾಯಿತು ವೈಭವಿ, ಯಾಕೆ ಇಷ್ಟು ಬೇಜಾರಲ್ಲಿದೆಯಾ, ಏನಾಯಿತು ಅಂತ ಹೇಳ್ತಾರೆ. ಆಗ ವೈಭವಿ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ ಕಂಠಿ, ನೀನು ಮುಂಚಿನ ಥರ ಇಲ್ಲ, ನೀನು ಈಗ ನನ್ನ ಹತ್ರ ಮಾತಾಡೋದೇ ಇಲ್ಲ, ನಂಗೆ ನೀನು ಟೈಮೇ ಕೊಡೋದಿಲ್ಲ, ನಿನಗೆ ಈ ಗ್ಯಾರೇಜ್ ಅದನ್ನು ಬಿಟ್ಟರೆ ನಿಮ್ಮ ಮನೆ ಅಷ್ಟೇ ಬೇಕಲ್ವಾ, ನಾನಿಂಗೆ ಅಗತ್ಯನೇ ಇಲ್ಲ ಅಲ್ವಾ ಇವಾಗ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಯಾಕೆ ವೈಭವಿ ಈ ರೀತಿ ಮಾತಾಡ್ತಿದ್ಯಾ, ನಾ ಗ್ಯಾರೇಜಲ್ಲಿ ಕಷ್ಟಪಡ್ತಿರೋದು ಯಾರಿಗೋಸ್ಕರ, ನಿಂಗೋಸ್ಕರ ಅಲ್ವಾ, ನಾವಿಬ್ಬರು ಚೆನ್ನಾಗಿರ್ಬೇಕಂತ ಅಲ್ವಾ ನಾವಿಬ್ಬರು ಕಷ್ಟಪಡ್ತಾ ಇರೋದು, ಇಷ್ಟಲ್ಲ, ಹಾಗಿರುವಾಗ ನೀನು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ವೈಭವಿ ಅಂತ ಕೇಳ್ತಾನೆ ಕಂಠಿ. ಆಗ ವೈಭವಿ ಹೇಳ್ತಾಳೆ, ಹೌದು, ನೀನು ಬಾಯಿ ಮಾತಿಗೆ ಮಾತ್ರ ಹೇಳ್ತಿ, ಆ ದಿನ ಸಂಜೆ ಗ್ಯಾರೇಜ್ ಇನಾಗ್ರೇಷನ್ ಇರುವಾಗ ನನ್ನನ್ನು ನೀನು ಕರೆದಿದ್ಯಾ, ಗ್ಯಾರೇಜನ್ನು ನಿನ್ನ ಹೆಸರಲ್ಲೇ ಮಾಡಿಕೊಂಡ್ರು, ಆವಾಗ ಮನೆಯವ್ರು ಎಲ್ಲರೂ ಬಂದರು, ಆಗ ನಿನಗೆ ನನ್ನ ನೆನಪೇ ಆಗಲಿಲ್ಲ, ನಾನು ಬರಬೇಕಂತ ನಿಂಗೆ ಅನ್ನಿಸ್ಲಿಲ್ಲ, ನನಗೊಂದು ಕಾಲ್ ಕೂಡ ನೀನು ಮಾಡಲಿಲ್ಲ ಅಲ್ವಾ, ಆವಾಗ ನಿಮ್ಮ ಮನೆಯವರೇ ನಿಂಗೆ ಬೇಕಾಯಿತು, ನಾನು ನಿನಗೆ ಬೇಡವಾಯ್ತಲ್ವಾ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಅಲ್ಲ ಕಣೆ, ನೀನು ಯಾಕೆ ಸಣ್ಣ ಮಕ್ಕಳ ಥರ ಮಾಡ್ತಿದ್ಯಾ, ಅಲ್ಲ, ಮನೆಯವ್ರಿಗೆ ಯಾರಾದರೂ ಕರೀತಾರ, ನೀನು ನನ್ನ ಮನೆಯವಳು, ನಿನ್ನನ್ನು ಯಾರೇ ಕರೆಯೋದು, ಬಾ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ವೈಭವಿ ಖುಷಿ ಆಗುತ್ತೆ. ಇನ್ನು ಒಬ್ರನ್ನೊಬ್ರು ಹಗ್ ಮಾಡ್ಕೊಳ್ತಾರೆ. ಇನ್ನು ಅಲ್ಲಿಗೆ ಹರಿ ಬರ್ತಾನೆ. ಹರಿ ನೋಡ್ತಾನೆ ಅವರಿಬ್ಬರು ಹಗ್ ಮಾಡ್ಕೊಂಡಿರೋದನ್ನು. ಅವನು ಅಡ್ಡದಲ್ಲಿ ನಿಂತು ನೋಡ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಾನೆ, ಪಪ್ಪ ಇಲ್ಲಿ ಏನಾಗ್ತಾ ಇದೆ, ಇದು ಗ್ಯಾರೇಜ್ ಅನ್ನೋದನ್ನೇ ಮರ್ತು ಇವ್ರು ಈ ರೀತಿ ಮಾಡ್ತಿದ್ದಾರಲ್ಲ, ಇವ್ರಿಗೆ ಯಾರಪ್ಪ ಹೇಳೋರು ಕೇಳೋರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗಲೇ ವೈಭವಿ ಕಂಠಿಗೆ ಮುತ್ತು ಕೊಡ್ತಾಳೆ. ಕಂಠಿ ವೈಭವಿಗೆ ಮುತ್ತು ಕೊಡ್ತಾನೆ. ಇನ್ನು ಹರಿಗಂತೂ ಅದನ್ನು ನೋಡೋಕೆ ಆಗ್ತಿರಲ್ಲ. ಹರಿ ಹೇಳ್ತಾನೆ, ಇವ್ರು ಇಷ್ಟು ಜಾಲಿಯಾಗಿದ್ದರೆ ನಾನು ಹೇಗೆ ಸುಮ್ಮನೆ ಇರಲಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಹೋಗಿ, ಏನೋ ಮಾಡ್ತಿದ್ಯಾ ಕಂಠಿ ನೀನು, ಪಬ್ಲಿಕ್ ಕಣೋ, ಅಲ್ಲ ಈ ಗ್ಯಾರೇಜಲ್ಲಿ ಇದನ್ನೆಲ್ಲ ಮಾಡ್ತಿದ್ಯಾ, ನನ್ನ ಅಣ್ಣ ಹೇಳ್ತಾ ಇದ್ದ ನಡುವಲ್ಲೇ ಒಂದು ಗೋಡೆ ಕಟ್ಟಬೇಕು ಗ್ಯಾರೇಜಲ್ಲಿ ಅಂತ ಹೇಳಿ, ಆದರೆ ನೀನು ಮಾಡ್ತಿರೋದು ನೋಡಿದರೆ ಇರೋ ಶೆಡ್ಡನ್ನೇ ಕಿತ್ತಾಕಬೇಕು, ಆ ರೀತಿ ನೀನು ಮಾಡ್ತಿದ್ಯಲ್ಲ, ಯಾಕೋ ಈ ರೀತಿ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನೀನು ಸುಮ್ಮನೆ ಇರು ಹರಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ
ಹರಿ ಹೇಳ್ತಾನೆ, ಏನು ವೈಭವಿ ಅವರೇ ಏನಿದೆಲ್ಲ ಅಂತ ಹೇಳಿ ರೇಗಿಸ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಆಯಿತು ನೀವಿಬ್ರು ಎಂಜಾಯ್ ಮಾಡಿ, ನಾನು ನಿಮಗೆ ತೊಂದರೆ ಕೊಡಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಸೀದಾ ಮುತ್ತು ಇರೋ ಬಿಲ್ಡಿಂಗ್ಗೆ ಹೋಗ್ತಾನೆ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ. ಅಮಿತ್ ಬಾಯ್ ಇರ್ತಾರೆ. ಆಗ ಅವನಿಗೆ ಕೇಳ್ತಾನೆ, ಮುತ್ತು ಅಣ್ಣ ಎಲ್ಲಿದ್ದಾರೆ ಅಮಿತ್ ಬಾಯ್ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅವ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ ಹರಿ ಅಂತ ಹೇಳ್ತಾರೆ. ಇನ್ನು ಮೇಲೆ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದರೆ ಮುತ್ತು ಮತ್ತು ಮಹಿಮಾ ಇಬ್ಬರೇ ಏಕಾಂತದಲ್ಲಿ ಇರ್ತಾರೆ. ಇನ್ನು ಮಹಿಮಾ ಮುತ್ತಿಗೆ ಮುತ್ತು ಕೊಡ್ತಾಳೆ. ಆಗ ಹರಿಗಂತೂ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಇಲ್ಲಿ ಏನಾಗ್ತಿದೆ? ಅಲ್ಲಿ ನೋಡಿದರೆ ಕಂಠಿ ಆ ರೀತಿ ಮಾಡ್ತಿದ್ದಾನೆ, ಇಲ್ಲಿ ನೋಡಿದರೆ ಮುತ್ತು ಅಣ್ಣ ಈ ರೀತಿ ಮಾಡ್ತಿದ್ದಾನೆ. ಏನಪ್ಪ ಇದೆಲ್ಲ, ನನ್ನ ಕಣ್ಣಿಗೆ ಇದೇ ಬೀಳಬೇಕಾ, ನಾನು ಬರೋ ಟೈಮಿಗೆ ಇದೆಲ್ಲ ಆಗಬೇಕಾ ಅಂತ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಮುತ್ತು ಮಹಿಮಾ ಇಬ್ಬರು ಕೂಡ ಓಡ್ತಾ ಇರ್ತಾರೆ. ಅಂದರೆ ಮಹಿಮಾ ಓಡ್ತಾ ಇರ್ತಾಳೆ, ಮುತ್ತು ಅವಳನ್ನ ಹಿಡಿತಾ ಇರ್ತಾನೆ. ಮಹಿಮಾ ಅವರೇ ನಿಲ್ಲಿ ನಿಲ್ಲಿ ಅಂತ ಹೇಳ್ತಾ ಇರ್ತಾನೆ. ಇನ್ನು ಮಹಿಮಾ ಹರಿ ಹತ್ರ ಬಂದು ನಿಲ್ತಾಳೆ. ಆಗ ಮಹಿಮಾಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಿಮಾ ಅಲ್ಲಿಂದ ಕೆಳಗಡೆ ಹೋಗ್ತಾಳೆ. ಇನ್ನು ಹರಿ ಹೇಳ್ತಾನೆ, ಅಣ್ಣ ಏನಣ್ಣ ಇದು, ಅಲ್ಲ ಏನು ಮಾಡ್ತಿದ್ದೀರಾ ಇದು, ಏನು ಮಹಿಮಾ ಅವ್ರು ನಿಮಗೆ ಮುತ್ತು ಕೊಡೋದಾ? ಅಲ್ಲ ಅಣ್ಣ ನೀನಂತೂ ತುಂಬ ಸ್ಪೀಡಾಗಿ ಬಿಟ್ಟೆ ನೋಡು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಈ ಹರಿ ಬಾಯಿ ಮುಚ್ಚೋ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಎಲ್ಲರೂ ಆಷಾಢ ಮುಗಿದು ಶ್ರಾವಣದಲ್ಲಿದ್ದಾರೆ, ಆದರೆ ನಾನಿನ್ನೂ ಆಷಾಢದಲ್ಲೇ ಸ್ಟಕ್ ಆಗಿದ್ದೇನೆ. ನನಗೆ ಯಾವಾಗ ಈ ಥರ ಆಗುತ್ತೋ, ಈ ಥರ ಕಾಲ ನನಗೆ ಯಾವಾಗ ಬರುತ್ತೋ, ನಾನು ಯಾವಾಗ ನನ್ನ ಮೇಡಮಿಗೆ ಮುತ್ತು ಕೊಡೋದು, ದೇವ್ರೆ ಇದೆಲ್ಲ ಯಾವಾಗ ಆಗುತ್ತೋ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಇದನ್ನೆಲ್ಲ ಚಂದನ್ ಹತ್ರ ಹೇಳಬೇಕಂತ ಹೇಳಿ ಚಂದನನ್ನು ಕರಿತಾನೆ. ಇವತ್ತು ನಾನೇ ಪಿಕಪ್ ಮಾಡಿಕೆ ಬರ್ತೇನೆ, ನನ್ನ ಜೊತೆನೇ ನೀವು ಬನ್ನಿ ಅಂತ ಹೇಳಿ ಕರಿತಾನೆ. ಇನ್ನು ಚಂದನ ಮತ್ತು ಹರಿ ಇಬ್ಬರು ಕಾರಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಏನೋ ವಿಚಾರ ಮಾತಾಡಬೇಕಂತ ಹೇಳಿದ್ರಿ, ಏನು ವಿಚಾರ ಹೇಳಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮೇಡಮ್ ಹೇಳೋದು ಏನು ಗೊತ್ತಾ, ಕಂಟಿನ್ ನೋಡೋಕ್ಕಂತ ನಾನು ಗ್ಯಾರೇಜಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಕಂಟಿನ್ ನೋಡೋಕ್ಕೆ ಗ್ಯಾರೇಜಿಗೆ ಹೋಗಬೇಕು, ಅದನ್ನು ಬಿಟ್ಟು ಕಂಠೀರವ ಸ್ಟುಡಿಯೋ ಹೋಗ್ಲಿಕ್ಕಾಗುತ್ತಾ? ಇಲ್ಲ ತಾನೇ, ಗ್ಯಾರೇಜಿಗೆ ಹೋಗಬೇಕಾ, ಹೇಳಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮೇಡಮ್ ನಾನು ಅಲ್ಲಿ ಹೋಗಿ ನೋಡಿದರೆ ವೈಭವಿ ಕಂಠಿಗೆ ಮುತ್ತು ಕೊಡ್ತಿದ್ಲು ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನಂಗೆ ಶಾಕ್ ಆಗುತ್ತೆ. ಏನು ಕಂಠಿಗ? ಇರಲಿ ಬಿಡಿ, ಅವ್ರ ಲವರ್ಸ್ ಎಲ್ಲ ಕೊಡ್ತಾರೆ ಬಿಡಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮೇಡಮ್ ಕತೆ ಇನ್ನೂ ಮುಗ್ದಿಲ್ಲ, ಅದನ್ನು ನೋಡಿದ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನವೇ ಆಗಲಿಲ್ಲ, ಅದಕ್ಕೆ ಮುತ್ತು ಅಣ್ಣನ ಹತ್ರ ಬಂದೆ. ಮುತ್ತು ಅಣ್ಣನ ಹತ್ರ ಬಂದರೆ ಮಹಿಮಾ ನೋಡಿದರೆ ಮುತ್ತು ಕೊಡ್ತಿದ್ದಾಳೆ. ಅಯ್ಯೋ ದೇವ್ರೆ, ನಂಗದು ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಿದೆಯಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ನೀವು ಯಾಕೆ ಶಿವಪೂಜೆಲಿ ಕರಡಿ ಥರ ಆ ಟೈಮಲ್ಲಿ ಅಲ್ಲೆಲ್ಲ ಹೋಗ್ತೀರಾ, ಅವರು ಡಿಸ್ಟರ್ಬ್ ಮಾಡ್ತೀರಾ, ನಿಮಗೆ ನಿಮ್ಮ ಪಾಡಿಗೆ ಇರೋಕ್ಕಾಗಲ್ವಾ? ಅವರು ಲವ್ವರ್ಸ್, ನಾಳೆ ಮದುವೆ ಆಗ್ತಾರೆ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಹಾಗಿರುವಾಗ ಮುತ್ತು ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್ ಅವರೆಲ್ಲರಿಗೂ ಆ ಟೈಮ್ ಬಂದಿದೆ, ಆದರೆ ನನಗೆ ನೋಡಿ ನಂಗೆ ಮದುವೆ ಆಗಿದೆ, ಆದರೆ ನಾನು ಯಾವಾಗ ಮುತ್ತು ಕೊಡೋದೋ ಏನೋ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅವರೆಲ್ಲ ಇಷ್ಟಪಟ್ಟಿದ್ದಾರೆ, ಆದರೆ ನೀವು ಒಬ್ಬರನ್ನೇ ಇಷ್ಟಪಡ್ತೀರಾ, ಸಿಕ್ಕದ ಹುಡುಗಿನೆಲ್ಲ ಇಷ್ಟಪಡ್ತೀರಾ, ಹಾಗಿರುವಾಗ ನೀವು ಯಾರಿಗಂತ ಮುತ್ತು ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಹರಿ ಮನಸ್ಸಲ್ಲೇ ಹೇಳ್ತಾನೆ, ಏನು ಮೇಡಮ್ ನಾನೊಬ್ಬರನ್ನ ಇಷ್ಟಪಡ್ತಾ ಇದ್ದೇನೆ, ಆದರೆ ಅವರಿಗೆ ಅದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನಾದರೂ ಹೇಳಿದ್ರಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್ ಹಾಗೇನೂ ಇಲ್ಲ ಮೇಡಮ್ ಅಂತ ಹೇಳ್ತಾನೆ. ಇನ್ನು ಅವರಿಬ್ಬರು ಕಾರಲ್ಲಿ ಮನೆಗೆ ಹೋಗ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.